ನೋಡಿ, ಇರಾನ್ ಅನ್ನ ಕೆಣಕಿ ದೊಡ್ಡ ಹೊಡೆತ ತಿಂದಿದೆ ಅಮೆರಿಕ. ಇದೀಗ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಬಗ್ಗದ ಇರಾನ್ ಸೇನೆ ಇದೀಗ ಭಾರಿ ಹೊಡೆತವನ್ನ ಕೊಟ್ಟಿದೆ. ಇರಾನ್ ಕೆಣಕಿ ದೊಡ್ಡ ಹೊಡೆತ ತಿಂದ ಅಮೆರಿಕ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಬಗ್ಗದ ಇರಾನ್ ಸೇನೆ. ದಿನದಿಂದ ದಿನಕ್ಕೆ ದಾಳಿ ತೀವ್ರಗೊಳಿಸಿದ ಇರಾನ್. ಬಾಗ್ದಾದ್ನ ಅಮೆರಿಕ ರಾಯಭಾರ ಕಚೇರಿ ಢಮಾರ್ ಆಗಿದೆ. ಅಮೆರಿಕಾಗೆ ಸೇರಿದ್ದ ಹೆಲಿಪ್ಯಾಡ್ ಕೂಡ ಪುಡಿ ಪುಡಿ ಆಗಿದೆ. ಇರಾಕ್ನ ಬಾಗ್ದಾದ್ನಲ್ಲಿನ ಯುಎಸ್ ರಾಯಭಾರ ಕಚೇರಿ, ಬಾಗ್ದಾದ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವಂತಹ ಇರಾನ್. ದಾಳಿ ಭೀತಿಯಲ್ಲಿ ಭಾರಿ ಭದ್ರತೆ ಹೆಚ್ಚಿಸಿದ ಅಮೆರಿಕ. ವಿಶ್ವದ ದೊಡ್ಡಣ್ಣನ ಕೋಟೆ ಭೇದಿಸಿದ ಇರಾನ್ ಸೇನೆ. ಅಮೆರಿಕದ ನಾಗರಿಕರು ಮೂಲ ಸೌಕರ್ಯಗಳಿಗೆ ಗುರಿಯನ್ನ ಮಾಡಿದೆ. ಬಾಗ್ದಾದ್ ಮೇಲೆ ಮತ್ತೆ ದಾಳಿ ನಡೆಸುವುದಾಗಿ ಗುಡುಗು ಇದೀಗ ಇರಾನ್ನಿಂದ. ಇರಾನ್ ಕೆಣಕಿ ದೊಡ್ಡ ಹೊಡೆತ ತಿಂದ ಅಮೆರಿಕ. ನೋಡಿ, ಇರಾನ್ನ ಕಾರ್ಗ್ ದ್ವೀಪವನ್ನ ಏನು ಅಮೆರಿಕ ಧ್ವಂಸಗೊಳಿಸ್ತೋ, ಇಲ್ಲಿ ಒಂದು ಭಯ ಹೆಚ್ಚಾಗಿದ್ದು ಅಂತದ್ದೇನಂತ ಅಂದ್ರೆ ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಆಗುತ್ತಾ ಅಂತ. ಯಾಕಂದ್ರೆ ಇರಾನ್ನ ಪ್ರಮುಖವಾದಂತ ಶಕ್ತಿ ಅಂತ ಅಂದ್ರೆ ಕಾರ್ಗ್ ದ್ವೀಪ. ಕಾರ್ಗ್ ದ್ವೀಪ ಒಂದು 90% ಅಲ್ಲಿಂದನೇ ತೈಲ ಅಲ್ಲಿ ರಫ್ತಾಗ್ತಾ ಇತ್ತು. ಅಲ್ಲಿಂದನೇ ಸಾಕಷ್ಟು ಬಾರಿ ಆರ್ಥಿಕವಾಗಿ ಶಕ್ತಿಯಲ್ಲಿ ಇರಾನ್ಗೆ ಸಿಕ್ತಿತ್ತು. ಬಟ್ ಅದನ್ನೇ ಟಾರ್ಗೆಟ್ ಮಾಡಿ ಹೊಡಿತು ಅಂತ ಅಂದಾಗ ಇರಾನ್ ಈಗ ಸುಮ್ಮನಿರುವಂತ ಚಾನ್ಸೇ ಇಲ್ಲ. ಯಾಕಂದ್ರೆ ಯಾವುದೇ ಬೆದರಿಕೆಗೂ ಹೆದರಲ್ಲ ಅನ್ನುವಂತ ರೀತಿಯಲ್ಲಿ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ ಅಮೆರಿಕದ ಮೇಲೆ. ಅಮೆರಿಕದ ನಾಗರಿಕರ ಮೂಲ ಸೌಕರ್ಯಗಳ ಮೇಲೆ ಗುರಿಯನ್ನ ಮಾಡಿ ಇದೀಗ ಇರಾನ್ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಬಾಗ್ದಾದ ಮೇಲೆ ಮತ್ತೆ ದಾಳಿಯನ್ನ ನಡೆಸಿದೆ ಇರಾನ್. ನೋಡಿ, ಇದೀಗ ಇರಾನ್ಗೆ ತೈಲ ಟ್ಯಾಂಕರ್ಗಳು ಪ್ರಮುಖವಾದ್ರೆ ಅಮೆರಿಕಾಗೆ ಅಲ್ಲಿರುವಂತ ವರ್ಚಸ್. ಅಮೆರಿಕ ಅಂತ ಅಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಏನ್ ಹೇಳ್ತೀವಿ. ಅಮೆರಿಕಾದಲ್ಲಿರುವಂತಹ ಕಟ್ಟಡಗಳು, ಅಲ್ಲಿರುವಂತಹ ನಾಗರಿಕರ ವ್ಯವಸ್ಥೆ ಏನಿರುತ್ತೆ, ಅಲ್ಲಿರುವಂತಹ ಜನಗಳ ಶ್ರೀಮಂತಿಕೆ ಆಗಿರ್ಬೋದು, ವರ್ಚಸ್ ಆಗಿರ್ಬೋದು, ಇದು ಅಲ್ಲಿ ಪ್ರಮುಖವಾದಂಥ ಪಾತ್ರವನ್ನ ಕೊಡುತ್ತೆ. ಹಾಗಾಗಿನೇ ಅಮೆರಿಕಾದಲ್ಲಿರುವಂಥ ಎಲ್ಲ ಆಲ್ಮೋಸ್ಟ್ ಜನ ಅಲ್ಲಿ ಶ್ರೀಮಂತರವಾಗಿರ್ತಾರೆ ಅನ್ನುವಂಥ ಒಂದಿಷ್ಟು ಇನ್ಫಾರ್ಮೇಶನ್ ಇರುವಂಥದ್ದು. ಸೊ ಹೀಗಾಗಿ ಅಮೆರಿಕಾದಲ್ಲಿ ಎಲ್ಲಿಗೆ ಟಾರ್ಗೆಟ್ ಮಾಡಿ ಹೊಡಿಬೇಕು ಅಂತ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು, ಬಿಲ್ಡಿಂಗ್ಗಳು, ಇನ್ನು ಅಲ್ಲಿರುವಂತಹ ನಾಗರಿಕರ ಮೂಲ ಸೌಕರ್ಯಗಳಿಗೆ ಅಮೆರಿಕ ಆ ವರ್ಚಸ್ಸಿನ ಮೇಲೇನೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸೊ ಹೀಗಾಗಿ ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಹೊಡಿತಾ ಇದೆ. ಇರಾನ್ನ ತೈಲ ಟ್ಯಾಂಕರ್ಗಳನ್ನ ಹೇಗೆ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಹೊಡಿತಾ ಇದೆಯೋ, ಅದೇ ರೀತಿಯಾಗಿ ಅಮೆರಿಕಾದ ಈ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಹೊಡಿತಾ ಇರುವಂಥದ್ದು. ಈಗಾಗಲೇ ಮೂರನೇ ಮಹಾಯುದ್ಧ ನಡೆಯುವಂತ ಆತಂಕ ಹೆಚ್ಚಾಗಿದೆ ಅಂತ ನೋಡಿದ್ರೆ ಅಫ್ಕೋರ್ಸ್. ಯಾಕಂದ್ರೆ ಇರಾನ್ನ ಏನು ಕಾರ್ಗ್ ದ್ವೀಪವನ್ನ ಧ್ವಂಸಗೊಳಿಸಿದೆ ಇದೀಗ ಅಮೆರಿಕ. ಇದರ ಒಂದು ಪ್ರತೀಕಾರ ಇರಾನ್ನಿಂದ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಅಣ್ವಸ್ತ್ರಗಳ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಇರಾನ್ಗೆ ಏನಾದ್ರೂ ಕುಗ್ತು ಅಂತ ಅಂದ್ರೆ, ಕುಂಠಿತಗೊಳ್ತು ಅಂತ ಅಂದ್ರೆ ಅನ್ನುವಂಥ ಭಯ ಮತ್ತೊಂದು ಕಡೆ ಇರಾನ್ಗೆ ಇದೆ. ಯಾಕಂದ್ರೆ ಈಗ ಯಾವ್ದಾದ್ರು ಮಿಲಿಟರಿ ಹೋಗ್ಬೇಕು ಅಂತ ಅಂದ್ರೆ, ಶಸ್ತ್ರಾಸ್ತ್ರಗಳ ನಿರ್ಮಾಣ ಆಗ್ಬೇಕು ಅಂತ ಅಂದ್ರೆ ಹಣ ಬೇಕೇ ಬೇಕಲ್ವಾ. ಹೀಗಾಗಿ ಆರ್ಥಿಕವಾಗಿ ಆ ದೇಶಕ್ಕೆ ಯಾವ್ದಾದ್ರು ಮೂಲದಿಂದ ಹಣ ಬರಬೇಕು ಅಲ್ವಾ. ಆ ಮೂಲದಿಂದ ಹಣ ಅಂತ ಅಂದ್ರೆ ಈ ಒಂದು ಕಾರ್ಗ್ ದ್ವೀಪ ಸಾಕಷ್ಟು ಶಕ್ತಿಯಾಗಿ ನಿಂತಿತ್ತು. ಯಾಕಂದ್ರೆ 90% ತೈಲ ಅಲ್ಲಿಂದ ಅಲ್ಲಿ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ದಿನಕ್ಕೆ 70 ಲಕ್ಷ ಬ್ಯಾರಲ್ ಹೋಗ್ತಾ ಇತ್ತು. ಸೊ ಹೀಗಾಗಿ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗುವಂತ ಆತಂಕ, ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಇದೆ. ಹೀಗಾಗಿ ಒಂದು ಬ್ಯಾರಲ್ಗೆ $10 ಅಷ್ಟು ಬೆಲೆ ಹೆಚ್ಚಾಗ್ಬೋದು ಅನ್ನುವಂಥದ್ದು. ಇದು ನಮ್ಮ ದೇಶದ ಮೇಲೂ ಸಹಿತ ಹೊಡೆತ ಬೀಳುತ್ತೆ. ಬಟ್ ಇಲ್ಲಿ ಇರಾನ್ಗೆ ಏನಾಗುತ್ತೆ ಅಂತ ಅಂದ್ರೆ ಮಿಲಿಟರಿಗೆ ಶಕ್ತಿ ಸ್ವಲ್ಪ ಕುಗ್ಗುತ್ತೆ, ಕುಂಠಿತಗೊಳ್ಳುತ್ತೆ. ಇನ್ನು ಅದ್ರ ಜೊತೆಗೆ ಡ್ರೋನ್ಗಳ ಶಸ್ತ್ರಾಸ್ತ್ರಗಳ ಬಳಕೆ ವಿಚಾರದಲ್ಲಿ ಇರಾನ್ಗೆ ಭಾರಿ ಹೊಡೆತ ಕೊಡುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಇರಾನ್ ಯಾವ ರೀತಿಯಾದಂಥ ಡ್ರೋನ್ಗಳ ನಿರ್ಮಾಣ ಮಾಡ್ಕೊಳ್ಳುತ್ತೆ ಅನ್ನೋದು ಈಗಾಗಲೇ ಗೊತ್ತಿರುವಂಥ ವಿಚಾರ. ಯಾಕಂದರೆ ಚೀನಾದಿಂದ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ವಸ್ತುಗಳನ್ನು ತರಿಸ್ಕೊಂಡು ಅದು ನಿರ್ಮಾಣ ಮಾಡುವಂಥದ್ದು. ಸೊ ಇದಕ್ಕೂ ಕೂಡ ಅಲ್ಲಿ ಇರಾನ್ಗೆ ಪೆಟ್ಟು ಬಿದ್ದಿರುವಂಥದ್ದು ಇದೀಗ.